ನೋವು ನಲಿವು ಅನ್ನೋದು ಶರೀರ ತಂದವರೆಲ್ಲರಿಗೂ ಕೂಡ ಏಕಪ್ರಕಾರವಾಗಿ ಇದ್ದೇ ಇರುತ್ತೆ. ಯಾರನ್ನು ಬಿಟ್ಟಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಶರೀರ ತಂದವರೆಲ್ಲರೂ ಕೂಡ ಟ್ಯಾಕ್ಸ್ ಕೊಡಲೇಬೇಕು ಅಂತ. ಕಾಯಿಲೆ, ಕಸಾಲೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ವೃದ್ಧಾಪ್ಯ. ಈ ವೃದ್ಧಾಪ್ಯ ಇದೆಯಲ್ಲ, ಅದೇನು ಆಪ್ಯಾಯಮಾನವಲ್ಲ. ವೃದ್ಧಾಪ್ಯ ಎಲ್ಲಾ ಶರೀರಗಳು ಕೂಡ ಅನುಭವಿಸಲೇಬೇಕು. ಇನ್ನೊಂದಿದೆ ಗೊತ್ತಾ? ವೃದ್ಧಾಪ್ಯ ಆದ್ಮೇಲೆ ಯಾವುದು? ಅದು ವೃದ್ಧಾಪ್ಯವನ್ನ ಅನುಭವಿಸಿ 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 ದೇವರೇ ಇದು ಸಾಕು ಆಗುವುದಿಲ್ಲ ಅಂತ ಹೇಳಿದಾಗ ಬಾ ಅಂತ ಕರ್ಕೊಳ್ತಾರೆ. ಬಹಳ ಪ್ರೀತಿಯಿಂದ ಬಾ ಬಾ ನನ್ನ ಬಳಿಗೆ ಅಂತ ಕರೆದುಕೊಳ್ತಾನೆ. ಅಲ್ಲಿಗೆ ಟ್ಯಾಕ್ಸ್ ಮುಗಿದೋಯ್ತು. ಅಲ್ಲಿವರೆಗೆ ಟ್ಯಾಕ್ಸ್ ಕಟ್ತಾ ಇರ್ಬೇಕು. ಸುಳ್ಳು ಲೆಕ್ಕ ಕೊಡೋಕ್ಕಾಗುವುದೇ ಇಲ್ಲ. ಕೃಷ್ಣನ ಲೆಕ್ಕ ಆಗುವುದಿಲ್ಲ, ಎಲ್ಲ ರಾಮನ ಲೆಕ್ಕನೇ ಆಗಿದೆ. ದಯಾ, ಕರುಣೆ 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 ಕರುಣೆ, ಸಹಾನುಭೂತಿ ಸಹಾನುಭೂತಿ ಸಹಾನುಭೂತಿ, ಅನುಕಂಪೆ ಅನುಕಂಪೆ, ಕರುಣೆ ಅನುಕಂಪೆ, ದಯಾ ದಯಾ. ಇದು ಒಂದೇ. ದೇವರ ಕಡೆಯಿಂದ ನಮ್ಗೇನಾದರೂ ಒಂದು ಶ್ರೀರಕ್ಷೆ ಇದ್ರೆ ಅವಳ ದಯ. ಅವನು ಸರ್ವಶಕ್ತಿವಂತ ಇರಬಹುದು, ನಮ್ಗೇನು ಪ್ರಯೋಜನ? ಅವನಿಗೆ ದಯೆಯಲ್ಲಿದ್ರೆ. ಅವನು ಸರ್ವಜ್ಞ ಇರಬಹುದು, ಎಲ್ಲ ನಮ್ದೆಲ್ಲ ಗೊತ್ತಿರಬಹುದು, ದಯೆ ಇಲ್ದಿದ್ರೆ ಏನ್ ಪ್ರಯೋಜನ? ಅವನೆಲ್ಲ ಕಡೆಗೂ ಇರಬಹುದು, ಸುಮ್ಮನೆ ಇರಬಹುದು, ನಮಗೇನು ಪ್ರಯೋಜನ ದಯೆ ಇಲ್ದಿದ್ರೆ? ಆದ್ರಿಂದ ಅವನ ದಯೆಯನ್ನು ಹೆಚ್ಚು ಹೆಚ್ಚು ನಾವು ಏನು ಮಾಡಬೇಕು? ಆಹ್ವಾನಿಸಬೇಕು, ಆವಾಹನೆ ಮಾಡಬೇಕು. ಆವಾಹನೆ, ದಯೆ ತೋರು ದಯೆ ತೋರು ದಯೆ ತೋರು. ದಯೆ ತೋರು ಅಂತ ಹೇಳ್ತೀವಿ, ಎರಡು ಕೈ ಹಾಗೆ ಮುಗಿದು ಬಿಡ್ತು. ಯಾರ ಹೀಗೆ ದಯೆ ತೋರು ಅಂತ ಹೇಳ್ತಾಗತ್ತಾ? ಯೋಚನೆ ಮಾಡಿ. ದಯೆ ತೋರು ಅಂತ ನಾವು ಶಬ್ದದಲ್ಲೇ ಕರುಣೆ ತೋರು, ದಯೆ ತೋರು ಅಂತ ಕೇಳ್ಕೊಳ್ಬೇಕು, ಕೇಳ್ಕೊಳ್ಬೇಕು, ಕೇಳ್ಕೊಳ್ಬೇಕು. ಈಗ ನಾವು ಪರಮಾತ್ಮನ ಹತ್ರ ಕರುಣೆಗೆ ಯಾತಕ ಪಾತ್ರರಾಗಿದ್ದೇವೆ ಅಂತ ಹೇಳಿದ್ರೆ, ನಾವು ಕರುಣಾಜನಕ ಸ್ಥಿತಿಗೆ ತಲುಪಿದ್ದೇವೆ. ನಮ್ಮನ್ನು ಈ ಕರುಣಾಜನಕ ಸ್ಥಿತಿಗೆ ತಲುಪುವಂತೆ ಮಾಡಿದ್ಯಾರಪ್ಪ ಅಂದ್ರೆ ನಮ್ಮ ಮನಸ್ಸೇ. ಯಾವ ಮನಸ್ಸದು? ಚಂಚಲ ಮನಸ್ಸು. ಮನಸ್ಸು ಅಂದ್ರೆ ಚಂಚಲ ಅಂತ ಅರ್ಥ. ಕೆಲವರ ಮನಸ್ಸು ಬಹಳ ಸ್ಥಿರ, ಕೆಲವರ ಮನಸ್ಸು ಬಹಳ ಚಂಚಲ, ಹಾಗಂತೇನಿಲ್ಲ. ಎಲ್ಲರ ಮನಸ್ಸು ಏಕಪ್ರಕಾರವಾಗಿ ಚಂಚಲ. ಆ ವಿಷಯದಲ್ಲಿ ಏನು ಸಂಶಯವೇ ಬೇಕಿಲ್ಲ. ಅದಕ್ಕೋಸ್ಕರವೇ ಯೋಗಾಭ್ಯಾಸವನ್ನು ಮಾಡುತ್ತಾ ಮಾಡುತ್ತಾ ಅದನ್ನು ಸ್ಥಿರಗೊಳಿಸುವ ಪ್ರಯತ್ನ ಮಾಡಬೇಕು. ನಮ್ಮ ಶರೀರವನ್ನು ನಾವು ಹೇಗೆ ಆರೋಗ್ಯವಾಗಿ ಇಟ್ಟಿರಬೇಕೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕೂಡ ಅದೇನೋ ಮಾಡಬೇಕಾಗಿದೆ ಅಂತ ತಿಳ್ಕೊಳ್ಬೇಕಾಗಿದೆ. ಅದೇನ್ ಮಾಡಬೇಕಾಗಿದೆ? ನಮ್ಮ ಮನಸ್ಸನ್ನು ತೆಗೆದುಕೊಂಡು ಏನ್ ಮಾಡಬೇಕಾಗಿದೆ ಅದನ್ನ ಎಲ್ಲ ಸಾಧು ಸಂತರು, ಯೋಗಿಗಳು ಹೇಳಿಕೊಟ್ಟಿದ್ದಾರೆ. ಏನ್ ಹೇಳ್ಕೊಟ್ಟಿದ್ದಾರೆ? ಕಬೀರ್ ದಾಸರು ಏನು ಹೇಳ್ಕೊಟ್ಟಿದ್ದಾರೆ ಅಂತ ಶುರು ಮಾಡೋಣ. ಕಬೀರ್ ದಾಸರು ಬಹಳ ಹೇಳಿಬಿಟ್ಟಿದ್ದಾರೆ. ಈ ಬೆಂಗಳೂರಿನಲ್ಲೆಲ್ಲ ಈಗ ಕಬೀರ್ ದಾಸರು ಬಹಳ ಓಡಾಡ್ತಾ ಇದ್ದಾರೆ. ಇರ್ಲಿ,
ನಮಗೆ ಸದ್ವಿಚಾರಗಳು ಯಾರಿಂದ ಅಂದ್ರೆ ಅವರಿಂದ, ಎಲ್ಲರಿಂದಲೂ ಕೂಡ ಬರಬೇಕು, ಎಲ್ಲರಿಂದಲೂ ಕೂಡ ಬರಬೇಕು. ವೇದ ಕಾಲದ ಋಷಿಗಳು ಕೂಡ ಅದನ್ನೇ ಹೇಳಿದರು. ಒಳ್ಳೊಳ್ಳೆಯ ಆಲೋಚನೆಗಳು ಎಲ್ಲ ಕಡೆಗಳಿಂದಲೂ ಬರಲಿ ನಮ್ಮಲ್ಲಿಗೆ ಅಂತ.